ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಗ್ರೇಸ್ ಮಾರ್ಕ್ಸ್ನ ಪರಿಣಾಮ ಕಂಡಾಪಟ್ಟೆ ಅನಾಹುತ ಆಗೋಗಿದೆ. ಫುಲ್ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾರೆ ಜನ ಅಂತ ಹೇಳಿದ್ರೆ ಬಡ್ಕೊಂಡ್ರು ಕೇಳಲಿಲ್ಲ. ಏನೂ ಆಗಿಲ್ವಲ್ಲ ಅಂತ ಪ್ರೆಸ್ ನೋಟ್ ಕೊಟ್ಟು ಕಳಕ್ಕೆ ಹೋಗಿದ್ರು. ಕೊಡ್ತು ಇವತ್ತು ಸುಪ್ರೀಂ ಕೋರ್ಟ್ ಇವರಿಗೆ. ನನ್ನ ಪ್ರಕಾರ ಇದು ಅಷ್ಟೇ ಅಲ್ಲ, ಯಾರ್ಯಾರು ಇದಕ್ಕೆ ಜವಾಬ್ದಾರಿ ಅವ್ರನ್ನ ನೇತಾಕ್ಬೇಕು, ಕರ್ಕೊಂಬಂದು ಮಕ್ಕಳ ಜೊತೆ ಆಟ ಆಡ್ತವ್ರನ್ನ. 1563 ವಿದ್ಯಾರ್ಥಿಗಳಿಗೆ 23ನೇ ತಾರೀಕು ಮತ್ತೆ ಪರೀಕ್ಷೆ ಮಾಡ್ತಾರಂತೆ. ಅವ್ರು ಕೊಟ್ಟಿರೋ ಗ್ರೇಸ್ ಮಾರ್ಕ್ಸ್ ಎಲ್ಲ ತೆಗಿತಾರಂತೆ. ಉಳಿದವರು ಮೂಲ ಅಂಕದೊಂದಿಗೆ ಬೇಕಾದ್ರೆ ಕೌನ್ಸಿಲ್ಗೆ ಹೋಗ್ಬೋದು. ಮರುಪರೀಕ್ಷೆ ಬರೆಯೋಕ್ಕೆ ಇಷ್ಟ ಇಲ್ಲದೆ ಇದ್ದವರು, ಕೃಪಾಂಕ ಪಡೆದಿರೋರಲ್ಲಿ ಅವ್ರ ಪಾಡಿಗೆ ಅವ್ರು ಮೂಲ ಅಂಕದಲ್ಲಿ ಹೋಗ್ಬೋದು. ಕೊಟ್ಬಿಟ್ರಂತೆ ಮೂಲ ಅಂಕನ, ಇದ್ರ ಕೃಪಾಂಕನ, ಅದು ಟೈಮ್ ಲೆಕ್ಕಾಚಾರ ಹಾಕಿ ಅದು 620ಕ್ಕೆ 620 ಬಂತು. ಅದು ಬಂತು. ಏನು ಕತೆ ಕಾಯ್ತಿದ್ದಾರೆ ಬೇರೆ ಎಲ್ಲ. ಆ ನೀಟೇ ತಪ್ಪು ನನ್ನ ಪ್ರಕಾರದಲ್ಲಿ. ನಮ್ಮ ರಾಜ್ಯದ ನಮ್ಮ ಕಾಸಲ್ಲೆಲ್ಲ ಮಾಡ್ಕೊಂಬಿಟ್ಟು ಮೆಡಿಕಲ್ ಕಾಲೇಜ್ ಇವ್ರಿಗೆ ಸೀಟ್ ಕೊಟ್ಕೊಂಡು ಕೂತ್ಕೋಬೇಕು ನಾವು, ಯಾರ್ಯಾರಿಗೋ ಕಂಡವ್ರಿಗೆಲ್ಲ ನಾವು ಯಾಕೆ ಕೊಡಬೇಕು? ನನ್ನ ಪ್ರಕಾರ ಅದೇ ಸರಿ ಇಲ್ಲ. ಇನ್ನು ಇದ್ರಲ್ಲಿ ಯಾವ ಅಕ್ರಮನೂ ಆಗಿಲ್ಲ, ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತೆಲ್ಲ ಕೇಂದ್ರ ಮಂತ್ರಿ ಶಿಕ್ಷಣ ಮಂತ್ರಿ ಹೇಳಿದ್ದಾರೆ. ಆಗಿದೆಯೋ ಬಿಟ್ಟಿದೆಯೋ ಫಸ್ಟ್ ಪಾಯಿಂಟ್ ಹೇಳಿ ನಮಗೆ. ನಮ್ಮ ಕರ್ನಾಟಕಕ್ಕೆ ಮೆಡಿಕಲ್ ಕಾಲೇಜಲ್ಲಿ ನೀವು ಯಾರ್ಯಾರು ಬೇರೆ ರಾಜ್ಯದಲ್ಲಿ ಯಾರು ಸೀಟ್ ಕೊಡೋಕ್ಕೆ ನಮಗೆ ನೀವು ಮಾಡಿರೋದಾದ್ರೂ ಏನು ಹೇಳ್ರಪ್ಪ. ನೀವೇನು ಮಾಡಿದ್ದೀರಿ ನಮಗೆ? ನೀವೇನು ಇಟ್ಟಿಗೆ ಕೊಟ್ರಾ, ಸಿಮೆಂಟ್ ಕೊಟ್ರಾ? ಹಂಗಾರೆ ಏನು ಮಾಡಿದ್ದೀರಿ ನೀವು ನಮಗೆ? ಆದರೂ ಎಲ್ಲರನ್ನೂ ಸೇರಿಸ್ಕೋಬೇಕು. ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಲ್ಲಿ ಖರ್ಗೆ ಅವರು ಹೇಳಿದ್ದಾರೆ ಇದು ಅವ್ಯವಹಾರ ತನಿಖೆ ನಡೀಬೇಕು. ಇದು ನಡೀಬೇಕು. ಆ್ಯಕ್ಚುಲಿ ಇದರಲ್ಲಿ ಏನೋ ವ್ಯವಹಾರ ಇದ್ದಂಗಿದೆ, ನಡೀಬೇಕು ಇದು ತನಿಖೆ. ಕೇವಲ 1563ಕ್ಕೆ ಮಾತ್ರ ಕೃಪಾಂಕ ಕೊಡುವಂಥ ಅವಶ್ಯಕತೆ ಏನಿತ್ತು, ಅಷ್ಟಕ್ಕೆ ಮಾತ್ರ ಏನೋ ಟೈಮ್ ವಿಚಾರದಲ್ಲಿ ಕೊಟ್ಟಿದ್ದಾರೆ ಅವರು. ಅದೇನೋ ಟೈಮ್ ಕಡಿತ ಆಯ್ತಂತ ಅವ್ರಿಗೆ ಅಂತ ಲೆಕ್ಕ ಹಾಕ್ಬಿಟ್ಟು ಏನೋ ಕೊಟ್ಬಿಟ್ರಿ ಅವರು. ಆಯ್ತು, ಅದನ್ನು ಹೇಳಿದ್ರೆ ತಿಪ್ಪೆ ಕೆಳಗೆ ಸಾರಿಸ್ತಾ ಇದ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಬರದೇ ಇದ್ದಿದ್ರೆ ಸಾರಿಸೇ ಬಿಡೋರು, ಹಿಂಗೆ ಸಾರಿಸ್ಬಿಡೋರೆಲ್ಲ. ಏನೂ ಇಲ್ಲ. ಆ ನೀಟ್ ಅನ್ನೋದು ಪವಿತ್ರ. ಯಾವನು ಹೇಳ್ದವನು ಅದು ಪವಿತ್ರ ಅಂತ? ಎಸ್, ಕುಮಾರಸ್ವಾಮಿ ನೀಟ್ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರು 2-3 ಸರಿ. ಏನು ಹೇಳ್ತಾರೆ ನೋಡೋಣ, ಈಗ ನೋಡೋಣ ಏನು ಹೇಳ್ತೀರಿ ಅಂತ. ನನಗೆ ನೆನಪು ಮಾತಾಡಿದ್ದು. ಎಸ್, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ಶಿಫಾರಸು ಜಾರಿ ವಿಚಾರವಾಗಿ ಚರ್ಚೆ ಆಯಿತು. ಆದರೆ ಯಾವುದೇ ನಿರ್ಣಯ ಹೊರಬಿದ್ದಿಲ್ಲ. ಇನ್ನು ತುರ್ತು ಕಾಮಗಾರಿಗಳಿಗೆ ಸಂಬಂಧಿಸಿ ಆಡಳಿತಾತ್ಮಕ ಅನುಮೋದನೆ ನೀಡಿದ 147 ಟೆಂಡರ್ಗಳ ಪೈಕಿ 53 ಬೇಗ ಆರಂಭ ಮಾಡಿ ಅಂತ ಸಿಎಂ ಹೇಳಿದ್ದಾರೆ. ಆಮೇಲೆ ಅದೇನೊಂದು 85 ಕೋಟಿ ಕೊಟ್ಟಿದ್ದಾರಂತೆ ಇನ್ವೆಸ್ಟ್ ಕರ್ನಾಟಕ ಅಂತ ಆಯೋಜಿಸಕ್ಕೆ. 85 ಕೋಟಿ ಕಲ್ಯಾಣ ಕರ್ನಾಟಕ, ವಾಯು ಕರ್ನಾಟಕಕ್ಕೆ 112 ವೇಗದೂತ ಬಸ್ ಕೊಡ್ತಾರಂತೆ. ಎಲ್ಲ ನೋಡ್ತಾ ಇದ್ದೆಪ್ಪ. BMTC ಹಳೆ ಬಸ್ ಎಲ್ಲ ರಿಪೇರಿ ಮಾಡಿ ಕೊಡಿಸ್ತಿದಾರಂತೆ. ಯಾಕೆ ಇಲ್ಲಿದ ಹಳೇದು ಅಲ್ಲಿಗೆ ಹೋಗ್ಬೇಕು ಸರ್? ಹಾಗಿಲ್ಲ, ಹಂಗೆಲ್ಲ ಹೇಳ್ಬಿಡ್ಬೋದ್ರಿ. ಹೇಳ್ಬಿಡೋದೆಲ್ಲ ಸುಲಭ ಕೂತ್ಕೊಂಡಿಲ್ಲಿ. ಆ ಹಳೆ ಬಸ್ಗಳನ್ನ ಕರೆಕ್ಟಾಗಿ ಒಂದು 6-7 ಲಕ್ಷ ಸರಿಯಾಗಿ ಖರ್ಚು ಮಾಡಿಬಿಟ್ಟು ಮಾಡಿದ್ರೆ ಬ್ಯೂಟಿಫುಲಿ ರೀಫಿಟ್ ಮಾಡ್ಬೋದು. ರೆಡಿ ಮಾಡಿ ಮಾಡಬೇಕು. ಹಂಗೆ ಕಳಿಸಿದ್ರೆ ಅದು ಕಚಡ ಅಷ್ಟೇ. ಇನ್ನು ಸರ್ಕಾರಿ ನೌಕರದ್ದು ಇವತ್ತು ಮುಂದಕ್ಕೆ ಹಾಕಿರ್ಬೋದು ನೀವು. ಮುಂದಕ್ಕೆ ಹಾಕೋಕ್ಕಾಗಲ್ಲ ನಿಮಗೆ. ಮ್ಯಾಕ್ಸಿಮಮ್ ಅಂದರೆ ಈ ತಿಂಗಳ ಎಂಟವರೆಗೂ ತಳ್ಬೋದು ನೀವು. ಆಮೇಲೆ ನೀವು ಕೊಡಲೇಬೇಕು. 6ರಿಂದ 7 ಸಾವಿರ ಕೋಟಿ ನಿಮ್ಮ ತಲೆ ಮೇಲೆ ಬಂದೇ ಬರುತ್ತೆ. ನೀವು ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಬಿಕಾಸ್ ಇಟ್ಸ್ ಪ್ರೀ ಕಮಿಟೆಡ್. ಅದು ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಸೇರಿದ್ದು. ಓಂ ನಮೋ ವೆಂಕಟೇಶಾಯ ಮಂತ್ರ ಮಾತ್ರ ಇಲ್ಲಿ ಕೇಳಿ ಬರಬೇಕು ಅಂತ ಚಂದ್ರಬಾಬು ನಾಯ್ಡು ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ಹೋಗಿದ್ರು ಇವತ್ತು ಅವರು ದರ್ಶನ ಪಡೆಯೋಕ್ಕೆ. ಹಿಂದಿನ ಸರ್ಕಾರ ಇಲ್ಲಿ ಸಾಕಷ್ಟು ಅನಾಚಾರ ಮಾಡಿದೆ, ಅದರ ಶುದ್ಧೀಕರಣ ಮಾಡಿಸ್ತೀನಿ ನಾನೇನೆ ಇಲ್ಲಿಂದಾನೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅದು ಸರಿ. ಈ ಆರೋಪ ಭಾಳ ಇದೆ ಅಲ್ಲಿ ತಿರುಪತಿನಲ್ಲಿ, ತಿರುಮಲದಲ್ಲಿ. ಯಾಕಿರಬೇಕಲ್ಲಿ ನಮಗೆ ಸಿಬ್ಬಂದಿಗಳೆಲ್ಲ ಅಲ್ಲಿ ಯಾಕಿರಬೇಕು ಅವರು? ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ನಾವು ಮಾಡಬೇಕು ಅಂತನಿಲ್ಲ, ಮಾಡಬೇಕಾಗೂ ಇಲ್ಲ. ಮೆಕ್ಕಾನಲ್ಲಿ ಬೆಳಗ್ಗೆ ಎದ್ದು ಸುಪ್ರಭಾತ MS ಸುಬ್ಬಲಕ್ಷ್ಮಿ ಸುಪ್ರಭಾತ ಕೇಳಿಸ್ಬೇಕು ಅಂದರೆ ಯಾರು ಒಪ್ಕೋತೀವಾ? ನಿಮ್ಗೆ ಆ ತಲೆಗೆಲ್ಲ ಕೆಟ್ಟಿದ್ಯಾ ಅಂತ ಕೇಳ್ತೀವಿ. ಇಟಲಿನಲ್ಲಿ ರೋಮ್ ವ್ಯಾಟಿಕನ್ನಲ್ಲಿ ಬೆಳಗ್ಗೆ ಎದ್ದ ಸುಪ್ರಭಾತ ಆಗ್ತೀನಿ ಪೋಪ್ ಕೇಳಿಸ್ಕೋಬೇಕೀಗ ಅಂತಂದರೆ ಯಾಕೆಂದ್ರೆ ಈ ಸೆಕ್ಯುಲರಪ್ಪ ಅಂತಂದ್ರೆ ಕೇಳಿಸ್ಕೊತಾರ ಯಾರು? ತಿರುಪತಿನಲ್ಲಿ ಯಾತಕ್ಕೆ ಬೇರೆದು ಬರಬೇಕು? ಯಾಕೆ ಬರಬೇಕು ಅಂತ ನಾನು ಕೇಳೋದಪ್ಪ. ಅದರ ಅವಶ್ಯಕತೆ ರಾಜಕಾರಣಿಗಳ ಇದೆಯಲ್ಲ ಕಚಡ ರಾಜಕಾರಣದ ಬುದ್ಧಿ, ಅದರ ಪರಿಣಾಮ ಅದು. ಎಸ್, ಇಟಲಿಯಲ್ಲಿ ಇಂದಿನಿಂದ ಆರಂಭಗೊಂಡಿರುವ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಜೈಶಂಕರ್ ವಿಮಾನವನ್ನು ಹತ್ತಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾದ ನಂತರ ಮೋದಿ ಅವರು ಕೈಗೊಳ್ತಾ ಇರುವಂತಹ ಮೊದಲ ವಿದೇಶಿ ಪ್ರವಾಸ ಇದು. ಚರ್ಚೆ ಸಂಧಾನದ ಮೂಲಕ ಯುಕ್ರೇನ್, ರಷ್ಯಾ, ಇಸ್ರೇಲ್, ಹಮಾಸ್ ಕದನಕ್ಕೆ ತೆರೆ ಎಳೆಯಲು ಎಂದಿನಂತೆ ಭಾರತ ಸಿದ್ಧವಾಗಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ತಿಳಿಸಿದ್ದಾರೆ. ಇನ್ನು ಅಪೋಲಿಯಾದಲ್ಲಿ ಪ್ರಧಾನಿ ಮೋದಿ ಭೇಟಿ ಮಾಡಲು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕಾತರರಾಗಿದ್ದಾರೆ. ಕಾಯ್ತಾ ಇದ್ರೆ ಬನ್ನಿ, ಸಿಗ್ತಾರೆ, ಮಾಡಿಸಿ ಸರ್. ತಬ್ಗಳಿ ಇಬ್ರು ಯಾರು ಬಡ ಅಂದವ್ರು ನಿಮ್ಮನ್ನ. ತಬ್ಗಳಿ. ಮತ್ತೆ ಇನ್ನೇನು ಹೇಳೋದು ನಾನು? ಯಾಕಂದರೆ ಇಟಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಜಾರ್ಜಿಯಾ ಮೆಲೋನಿ, ಇವು ಮೇಡಮ್ಮು ಈ ಸಾಹೇಬ್ರ ಥರನೇ ಅವರೂ ಈಗ ಮೊನ್ನೆ ನಡೆದ ಯುರೋಪಿಯನ್ ಯೂನಿಯನ್ ಎಲೆಕ್ಷನ್ಸಲ್ಲಿ ಯಾಕ ಗೆದ್ದುಬಿಟ್ಟಿದ್ದಾರೆ ಅಮ್ಮ ಮೇಡಮು. ಆದರೆ ಶೀ ಈಸ್ ರೈಟ್ ವಿಂಗು. ಅಂದರೆ ಈಗ ನೀವು ಮೋದಿಗೆ ಹೇಳ್ತಿರಲ್ಲ ರೈಟ್ ವಿಂಗ್ ಅಂತಿರಲ್ಲ, ಹಂಗೆ ಆಕೆನೂ ರೈಟ್ ವಿಂಗ್ಗೆ ಗೆದ್ದಿದ್ದಾಳೆ. ಆಕೆ ಸರಿಯಾಗಿ ಗೆದ್ದಿದ್ದಾಳೆ. ಆದರೆ
ಎಲ್ಲ ಇದು ಸೆಂಟರ್ ಲೆಫ್ಟ್ ಸೆಂಟರ್ ಅಂತ ಓಡಾಡ್ತಿದ್ರಲ್ಲ, ಜರ್ಮನ್ ಚಾನ್ಸ್ಲರು, ಆಮೇಲೆ ಫ್ರಾನ್ಸ್ ಅಧ್ಯಕ್ಷ ಎಲ್ಲ ಎಲ್ಲ ಡಬಾರ್ ಅಂತ ಬಿದ್ದೋಗಿದ್ದಾರೆ. ಅಲ್ಲ, ಅವ್ರಿಗೆ ಹಂಗಾಗಿ ನೀವು ಇವರಿಬ್ಬರು ಫ್ರೆಂಡ್ಸ್ ಬೇರೆ. ಫ್ರೆಂಡ್ಸ್ ಅಂದರೆ ಈ ಆಕೆಗೆ ಪ್ರೈಮ್ ಮಿನಿಸ್ಟರ್ಗೆ ಈ ನಮ್ಮ ಪ್ರೈಮ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಗೌರವ ಜಾಸ್ತಿ. ಹಾಗಾಗಿ ಇಬ್ಬರು ಇರ್ತಾರೆ. ಎಲ್ಲ ಮಾತಾಡ್ಕೊಂಡು ಬನ್ನಿ, ಏನೇನಾಗುತ್ತೆ ನೋಡೋಣ. ನಾಳೆ ಬಿಡುಗಡೆ ಆಗಬೇಕಾಗಿತ್ತು ಹಮ್ ದೋ ಹಮಾರೆ ಬಾರ ಚಿತ್ರಕ್ಕೆ. ಅದು ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಅದು ಹೇಳಿದೆ ಕೆಲವು ಆಕ್ಷೇಪಾರ್ಹವಾಗಿದ್ದಂಗಿದೆ, ಇದರ ತೀರ್ಮಾನವನ್ನು ಬಾಂಬೆ ಹೈಕೋರ್ಟ್ ಮಾಡೋವರೆಗೂ ಚಿತ್ರ ಬಿಡುಗಡೆ ಮಾಡಬೇಡಿ ಅಂತ. ಸೊ ಹಾಗಾಗಿ ಅಲ್ಲಿ ಇತ್ಯರ್ಥ ಆಗಬೇಕು, ಆಮೇಲೆ ಬಿಡುಗಡೆ ಆಗಬೇಕು. ಅದೇನಾಗುತ್ತೋ ಗೊತ್ತಿಲ್ಲ. ನಾಳೆ ಅಂತೂ ಆಗಲ್ಲ. ಹೌದು. ಎಸ್. ಆಂಧ್ರ ಸಿಎಂ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರು ಚಿರಂಜೀವಿ ಪವನ್ ಕಲ್ಯಾಣ್ರನ್ನ ಆಲಿಂಗಿಸಿಕೊಂಡು ಖುಷಿಪಟ್ಟರು. ಈ ವೇಳೆ ನಡೆದ ಮಾತುಕತೆ ಏನು ಅನ್ನೋದ್ರ ಬಗ್ಗೆ ನಟ ಚಿರಂಜೀವಿ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಅಣ್ಣ ತಮ್ಮಂದಿರ ಬಾಂಧವ್ಯದ ಬಗ್ಗೆ ಮೋದಿ ವಿಶೇಷವಾಗಿ ಮಾತನಾಡಿದ್ರು. ಮೊನ್ನೆ ಪವನ್ಗೆ ಮೆಗಾ ಫ್ಯಾಮಿಲಿ ನೀಡಿದ ಸ್ವಾಗತ ವಿಡಿಯೋವನ್ನ ನೋಡಿದೆ ಅಂತ ಮೋದಿ ತಿಳಿಸಿದ್ರು. ಮೋದಿ ಮಾತುಗಳನ್ನು ಕೇಳಿ ನನಗೆ ತುಂಬಾ ಖುಷಿಯಾಗಿದೆ. ಇವು ಎಂದೆಂದಿಗೂ ನೆನಪಿನಲ್ಲಿರುವಂತಹ ಅಪರೂಪದ ಕ್ಷಣ ಅಂತ ಚಿರಂಜೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದೆಲ್ಲ ಓಕೆ, ಬಟ್ ಪ್ರೈಮ್ ಮಿನಿಸ್ಟರ್ ಏನ್ರಿ ಪುರ್ಸೊತ್ತಾಗ ಅವೆಲ್ಲ ನೋಡ್ತಾರೇನ್ರಿ? ತೋರಿಸ್ತಾರಲ್ಲ ಅವ್ರಿಗೆ ಇವೆಲ್ಲ. ಕುವೈತ್ ಅಗ್ನಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 59ಕ್ಕೆ ಹೋಗಿದೆ. ಇದರಲ್ಲಿ ಭಾರತೀಯರ ಸಂಖ್ಯೆ 45. ಈಗ ಬಂದಿರುವ ಮಾಹಿತಿಯಲ್ಲಿ ಈ ದುರಂತದಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ವಿಜಯ್ ಕುಮಾರ್ ಪ್ರಸನ್ನ ಅನ್ನೋರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಈಗ ಮೃತದೇಹಗಳ ಗುರುತು ಪತ್ತೆಗೆ DNA ಹೋಗ್ತಾ ಇದ್ದಾರೆ, ಶರಣಾಗಿದ್ದಾರೆ. ಮೃತದೇಹವನ್ನು ಗುರುತಿಸಿದ ನಂತರ ಸೇನಾ ವಿಮಾನಗಳಲ್ಲಿ ಬೆಂಗಳೂರಿಗೆ ಭಾರತಕ್ಕೆ ತರೋದಕ್ಕೆ ತಯಾರಿ ಮಾಡಿದ್ದಾರೆ. ನಮ್ಮ ಕೇಂದ್ರದ ವಿದೇಶಾಂಗ ರಾಜ್ಯ ಮಂತ್ರಿ ಅಲ್ಲೇ ಬೀಡು ಬಿಟ್ಟಿದ್ದಾರೆ, ಎಲ್ಲ ನೋಡ್ಕೋತಿದ್ದಾರೆ. ಎಲ್ಲ ಕರಕಲಾಗಿದೆಯಂತೆ ಕೆಲವರೆಲ್ಲ. ಕೇರಳದ ಯುವಕನೊಬ್ಬ ಮಾತ್ರ 6ನೇ ಅಂತಸ್ತಿಂದ ಹಾರಿ ನೀರಿನ ಟ್ಯಾಂಕರ್ಗೆ ಜಿಗಿದುಬಿಟ್ನಂತೆ. ಪಕ್ಕೆಲ್ಲ ಮುರಿದೋಗಿದೆಯಂತೆ, ಬಟ್ ಬದುಕ್ಬಿಟ್ಟಿದ್ದಾನೆ. ದುರಂತದಲ್ಲಿ ಮಡಿದವರಿಗೆ ನಟ ಕಮಲಾ ಹಾಸನ್, ಮಮ್ಮೂಟಿ ಎಲ್ಲ ಸಂತಾಪ ಸೂಚಿಸಿದ್ದಾರೆ. ವಿದೇಶದಲ್ಲಿರುವ ಭಾರತೀಯರ ರಕ್ಷಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೇಂದ್ರವನ್ನು ಒತ್ತಾಯಿಸಿದ್ದಾರಲ್ಲ. ಒತ್ತಾಯಿಸೋದು ಸುಲಭ, ಏನು ಕ್ರಮ ತಗೋಬೋದಪ್ಪ ಅಲ್ಲಿ ಭಾರತ ಹೇಳಿ? ನಾವೇನು ಮಾಡೋದು ಅದಕ್ಕೆ? ನಾವಲ್ಲಿ ನಮ್ಮದು ಲೇಬರ್ ಇನ್ಸ್ಪೆಕ್ಟರ್ ಕಳ್ಸೋಕ್ಕಾಗತ್ತಾ? ಏನೋ ಇದು ಆಗಬಾರ್ದು, ಆಗಿತ್ತಿದು ಆಗಿದೆ. ಆದೇಶ ತಗೋಬೇಕು, ಕ್ರಮನ ಅಷ್ಟೇ. ಸರಿಯಾಗಿ ಲೇಬರರ್ನ ಇಟ್ಕೊಳ್ಳೋದು ಮಾಡೋ ವಿಚಾರದಲ್ಲಿ ಆದೇಶ ಮಾಡಬೇಕು ಅಂತ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ. ಕೂಡ್ಲಿಗಿಯ ಚಂದ್ರಶೇಖರಪುರದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಜಮಖಂಡಿಯಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಪಾತಾಪುರದಲ್ಲಿ ಶಾಲಾ ಮೇಲ್ಛಾವಣಿ ಕುಸಿದು ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದೇವದುರ್ಗದ ಖಾನಾಪುರ ಶಾಲಾ ಆವರಣಕ್ಕೆ ನೀರು ನುಗ್ಗಿಬಿಟ್ಟಿದೆ. ಮಹಾರಾಷ್ಟ್ರದ ಮಾಣಿಕ್ಯ ಡ್ಯಾಂನಿಂದ ಮಾಹಿತಿ ನೀಡದೆ ಮಾಂಜ್ರಾ ನದಿಗೆ ನೀರು ಬಿಟ್ಟ ಕಾರಣ ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಗದಗ, ಚಿಕ್ಕಬಳ್ಳಾಪುರ, ಕೊಡಗು, ದಾವಣಗೆರೆ, ಬೀದರ್ನಲ್ಲಿಯೂ ಕೂಡ ಭಾರಿ ಮಳೆಯಾಗಿದೆ. ಸಂಜೆ ಮಳೆಗೆ ಬೆಂಗಳೂರು ತೊಯ್ದಿದೆ. ಈ ಮಾನ್ಸೂನ್ದೆಲ್ಲ ಮುಗಿದ್ಮೇಲೆ ನಾವು ಕೃಷ್ಣ ಅದಕ್ಕೆ ಟ್ರಿಬ್ಯುನಲ್ ರಚನೆದಕ್ಕೆ ನಾವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಶುರು ಮಾಡಬೇಕು. ಕಾವೇರಿಗೆ ಹೆಂಗೆ ಮಾಡಿದ್ದೀರೋ ಹಂಗೆ ಮಾಡಿಕೊಡಿ, ಅದು ಜಡ್ಜ್ಮೆಂಟ್ ಆಗಿದೆ. ನಾವು ಕೇಳಬೇಕು ನಾವು ಅದನ್ನು. ಈ ರೀತಿ ಮಳೆ ಆಗಿದೆ. ವಾತಾವರಣ ಹವಾಮಾನದ ಇದನ್ನೆಲ್ಲ ನೋಡ್ತಾ ಇದ್ರೆ, ದೃಶ್ಯಗಳದ್ದೆಲ್ಲ ನೋಡ್ತಾ ಇದ್ರೆ ಸಣ್ಣಕ್ಕೆ ಇಂಟೀರಿಯರ್ ಕರ್ನಾಟಕದಲ್ಲಿ ಏನೋ ಗೊತ್ತಾಗ್ತಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಚೆನ್ನಾಗೇ ಇದೆ ಸದ್ಯಕ್ಕೆ ಮಳೆ. 50 ಡಿಗ್ರಿ ತಾಪಮಾನ ಇದ್ದರೆ ಅಯ್ಯೇ ಅಪ್ಪ ಹೌದಾ ಅಂತೀವಿ. ಆದರೆ ಚೀನಾದ ಫ್ಲೆಮಿಂಗೋ ಪರ್ವತ ಪ್ರದೇಶದಲ್ಲಿ ನಿನ್ನೆ ಬರೋಬ್ಬರಿ 75 ಡಿಗ್ರಿ ಅಂತೆ. ಜನ ಸಿಕ್ಕಾಬಿಟ್ಟೆ ಸೇರಿದ್ರಂತೆ. ಯಾಕೆ ಅಂದರೆ ಬಿಸಿಲನ್ನು ತಿನ್ನಲು, ನಿಜವಾಗ್ಲೂ ತಿನ್ನಲು ಬಿಸಿಲನ್ನು, ಬಿಸಿಲೇ ಅಲ್ಲ ಬಿಸಿಲಿಂದ, ಬಿಸಿ ಮರಳಿನಲ್ಲಿ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದಂತೆ. ಅದನ್ನೇ ಒಂದು ಹಬ್ಬದ ಟೈಪ್ ಮಾಡಿಬಿಡ್ರಿ, ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್. ಪ್ರಕೃತಿ ವೈಪರೀತ್ಯ ಕಾರಣ ಝೆಡ್ ಕಾರಣ ಮಂಗೋಲಿಯಾ ತತ್ತರಿಸೋಗಿದೆ. ವಿಪರೀತ ಶೀತ, ಏನು ಬೆಳೆಯೋಕ್ಕಾಗಲ್ಲ ಆ ಶೀತದಲ್ಲಿ. ಆಹಾರ ಇಲ್ಲದೆ ಪ್ರಾಣಿಗಳು ದೊಡ್ಡ ಸಂಖ್ಯೆಯಲ್ಲಿ ಸಾಯ್ತಾ ಇವೆ. ಇಲ್ಲಿವರೆಗೆ ಸುಮಾರು 71 ಲಕ್ಷ ಜಾನುವಾರು ಸತ್ತಿವೆಯಂತೆ. ಇನ್ನು ಇದು 1.5 ಕೋಟಿಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಅತ್ತ ಸ್ಪೇನ್ನಲ್ಲಿ ಭಾರೀ ಮಳೆ, ಅತ್ತ ಅಮೇರಿಕದ ಸೌತ್ ಫ್ಲಾರಿಡಾ ಪ್ರದೇಶದಲ್ಲೂ ಅಷ್ಟೇ ವಿಪರೀತ ಮಳೆ. ಒಂದೊಂದೇ ದಿನ 6 ಇಂಚು, 8 ಇಂಚು, 9 ಇಂಚು ಬೀಳ್ತಾ ಇದೆ. ಸಾಲ್ಟದವರೆಗೂ ನೀರು, ಎಲ್ಲ ಟೌನ್ಗಳು ಮುಳುಕತಾ ಇವೆ ಅಲ್ಲಿ. ಏನು ಮಾಡೋಣ, ಹವಾಮಾನ ವೈಪರೀತ್ಯ ಅಂತ ಹೇಳಿದ್ರೆ ಇಲ್ಲ ಅನ್ಕೋತೀವಿ. ಅನ್ಕೊಳ್ಳಿ, ಯಾರು ಬೇಡ ಅಂದವರು ನಿಮ್ಮನ್ನು, ಅದ್ರ ಪಾಡ್ಗೆ ಅದಾಗ್ತಿರುತ್ತೆ. ಯಾಕಂದರೆ ಪೂರ್ವ ಲಿಖಿತ ನಿಯಮ ಏನು, ಮನುಷ್ಯನೇ ಭೂಮಿಯನ್ನು ನಾಶ ಮಾಡಬೇಕು, ಬೇರೆ ಯಾರೂ ಮಾಡಲಿಕ್ಕಿಲ್ಲ. ಅನ್ಲೆಸ್ ಸ್ಪೇಸಿಂದ ಆಗಬಾರದ ಒಂದು ಅನಾಹುತ ಏನಾರು ಆದರೆ ಅದು ಬಿಟ್ಬಿಟ್ಟು ಇಲ್ಲದ್ರೆ ಮನುಷ್ಯ ನಾಶ ಮಾಡಲೇಬೇಕು. ಅವನು ಎಷ್ಟು ಬೇಗ ಬೇರೆ ದಾರಿ